ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿಸಿ ಅಂತ ಹೇಳ್ಬಿಟ್ಟು ಇವತ್ತಿನ ಕಂಟೆಂಟ್ ಬಂದು 7 ರೂಲ್ಸ್ ಟು ಬಿಕಮ್ ಎ ರಿಚ್. ಶ್ರೀಮಂತರಾಗಲು ಹಣದ 7 ನಿಯಮಗಳು. ಸೊ 7 ನಿಯಮಗಳು ನೀವು ಪಾಲನೆ ಮಾಡಿದ್ದಾದಲ್ಲಿ ಖಂಡಿತವಾಗಿಯೂ ನೀವು ಶ್ರೀಮಂತರಾಗುವುದು ಖಚಿತ. ಸೊ ಆ 7 ನಿಯಮಗಳನ್ನು ನೋಡೋಣ ಯಾವ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಜೊತೆಗೆ ನನ್ನ ವಿಡಿಯೋಸ್ಗಳು ನೋಡ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದು, ಇಲ್ಲಿ ನೋಡಿ, ಈ ಪಿಕ್ಚರ್ ನೋಡ್ತಾ ಇರ್ಬೇಕು ನೀವು. ಆ 7 ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ. ಮತ್ತೆ ಜೊತೆಗೆ ಹಿಂದ್ಗಡೆ ಬ್ಯಾಕ್ ಅಂದ್ರೆ ನಾನು ಹಣನ ತುಂಬಿಕೊಂಡು ಫೈನಾನ್ಷಿಯಲಿ ಫ್ರೀ ಆಗಿದ್ದಾರೆ. ಸೊ ಆ ನಿಯಮಗಳು ಯಾವುವು ಅಂತ ನೋಡೋಣ. ಮೊದಲನೇದು, ರೀಡ್ ಡೈಲಿ. ಸಕ್ಸಸ್ಫುಲ್ ಪೀಪಲ್ ಇನ್ವೆಸ್ಟ್ ಇನ್ ಲರ್ನಿಂಗ್ ಎವ್ರಿ ಡೇ. ಸೊ ಯಾರೇ ಒಂದು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಪ್ರತಿ ದಿವಸ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾರೆ, ಹೊಸ ಹೊಸ ಬುಕ್ಸ್ ಗಳನ್ನ ಓದ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾರೆ, ತಿಳ್ಕೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಹಣನ ಗಳಿಸ್ತಾರೆ. ಸೊ ಹಾಗಾಗಿ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ರ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಎರಡನೇ ಪಾಯಿಂಟ್ ನೋಡೋದಾದ್ರೆ, ಎಕ್ಸರ್ಸೈಸ್ ರೆಗ್ಯುಲರ್ಲಿ, ಸ್ಟ್ರಾಂಗ್ ಬಾಡಿ ಅಂಡ್ ಸ್ಟ್ರಾಂಗ್ ಮೈಂಡ್. ಸೊ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮಗೆ ಮೆಂಟಲಿ ಸ್ವಲ್ಪ ಅಂದ್ರೆ ಫ್ರೀ ಆಗ್ತೀರಾ, ಜೊತೆಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಸ್ಟ್ರಾಂಗ್, ನಿಮ್ಮ ಮೈಂಡ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಬಾಡಿ ಕೂಡ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಹೆಲ್ತಿ ಆಗಿರ್ತೀರಾ. ಹೆಲ್ತಿ ಆಗಿದ್ರೆ ಡೆಫಿನೆಟ್ ಆಗಿ ನೀವು ವೆಲ್ತ್ ಅನ್ನ ಗಳಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಮೂರನೇ ಪಾಯಿಂಟ್ ನೋಡೋಣ, ಟ್ರ್ಯಾಕ್ ಫೈನಾನ್ಸ್, ಬಡ್ಜೆಟ್, ಸೇವ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಸ್ಮಾರ್ಟ್ಲಿ. ಸೊ ನೀವು ನಿಮ್ಮ ಫೈನಾನ್ಸ್ ಅಥವಾ ನಿಮ್ಮ ಆದಾಯನ ಟ್ರ್ಯಾಕ್ ಮಾಡ್ತಾ ಇಲ್ಲ ಅಂತಂದ್ರೆ, ನೀವು ಹಣ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮಗೆ ಹಣನ ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಹೊಸ ಹೊಸ ವಿಚಾರದ ಬಗ್ಗೆ ತಿಳ್ಕೊಳಕ್ ಆಗೋದಿಲ್ಲ, ಅಥವಾ ನಿಮಗೆ ಎಂಟರ್ಟೈನ್ಮೆಂಟ್ ಅಥವಾ ಎಂಜಾಯ್ ಮಾಡ್ಬೇಕು ಅಂದಾಗ ನಿಮಗೆ ಎಂಜಾಯ್ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ. ಸೊ ಹಾಗಾಗಿ ನಿಮ್ಮ ಫೈನಾನ್ಸ್, ನೀವೇನು ಹಣ ಗಳಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ಒಂದ್ಸಲ 3 ತಿಂಗಳಿಗೆ ಅಥವಾ ಒಂದ್ಸಲ 6 ಮಂತ್ಸ್ಗೆ ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ನ ಚೇಂಜ್ ಮಾಡ್ತಾ ಇರಬೇಕು, ಬೇಸ್ಡ್ ಆನ್ ಯುವರ್ ಎಕ್ಸ್ಪೆಂಡಿಚರ್ ಮತ್ತೆ ಇನ್ಕಮ್ ಆಧಾರದ ಮೇಲೆ. ಅದರ್ವೈಸ್ ನೀವು ಉಳಿತಾಯ ಹೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಖರ್ಚನ್ನ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ಒಂದೇ ತರ ಹೋಗ್ತಾ ಇದ್ರೆ ನಿಮಗೆ ಎಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪ್ರತಿ ತಿಂಗಳು, ಪ್ರತಿ 3 ತಿಂಗಳೊಮ್ಮೆ ನೀವು ನಿಮ್ಮ ಫೈನಾನ್ಸ್ ನ ಚೆಕ್ ಮಾಡ್ತಾ ಇರಬೇಕು. ನಿಮ್ಮ ಆ ಒಂದು ತಿಂಗಳಲ್ಲಿ, ಅದು ಆ ಒಂದು ಲಾಸ್ಟ್ 3 ತಿಂಗಳಲ್ಲಿ ಏನಾಗಿದೆ, ಆ 3 ತಿಂಗಳ ಆಧಾರದ ಮೇಲೆ ನೀವು ಚೇಂಜ್ ಮಾಡ್ತಾ ಇರಬೇಕು. ನಾಲ್ಕನೇದು ನೋಡೋಣ, ಫೋಕಸ್ ಆನ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್. ಸೊ ಒಂದೇ ಆದಾಯದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಹೆಚ್ಚು ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಿಮ್ಮ ಫೈನಾನ್ಷಿಯಲಿ ಫ್ರೀ ಆಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಏನಾಗುತ್ತೆ ಅಂದ್ರೆ, ಒಂದೇ ಇನ್ಕಮ್ ಇದ್ದು ನಿಮಗೆ ನಾನಾ ಖರ್ಚುಗಳಿದ್ದಾಗ ನಿಮಗೆ ಉಳಿತಾಯ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ಸೊ ಹಾಗಾಗಿ ಅಡಿಷನಲ್ ಇನ್ಕಮ್ ಇದ್ದಾಗ ನಿಮಗೆ ಏನಾಗುತ್ತೆ, ಒಂದು ಇನ್ಕಮ್ ಅಲ್ಲಿ ನಿಮ್ಮ ಮನೆದ ಎಕ್ಸ್ಪೆಂಡಿಚರ್ ಮಾಡಬಹುದು, ಅಥವಾ ಇನ್ನೊಂದು ಇನ್ಕಮ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಬಹುದು, ಅಥವಾ ನಿಮ್ಮ ಗೋಲ್ ಸೆಟ್ಟಿಂಗ್ ಏನಿದೆ ಆ ಗೋಲ್ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಸೇವಿಂಗ್ ಮಾಡೋದು, ಅಥವಾ ಬೇರೆ ಒಂದು ರೂಪದಲ್ಲಿ ನೀವು ಹಣನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಐದನೇದು ನೋಡಿದ್ರೆ, ಇದು ಕೂಡ ಸೇವಿಂಗ್ಸ್. ಸೇವ್ ಮಿನಿಮಮ್ 15 to 20% ಹಣ ನಿಮ್ಮ ಆದಾಯದಲ್ಲಿ ಉಳಿತಾಯ ಮಾಡಬೇಕಾಗಿರೋಂಥದ್ದು. ಸೊ ಅದು ಹೇಗ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋಗಳೆಲ್ಲ ಕೂಡ ನಾನು ಹೇಳಿದ್ದೆ ನಿಮಗೆ. ಸೊ ಮತ್ತೆ ಇವತ್ತಿನ ವಿಚಾರದಲ್ಲಿ ನಾನು ಶಾರ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಿಮ್ಮ ಆದಾಯದಲ್ಲಿ 20% ಆಫ್ ದ ಇನ್ಕಮ್ ನ ನೀವು ಪ್ರತಿ ತಿಂಗಳು ಉಳಿತಾಯ ಮಾಡಬೇಕು. ಐದರ್ ಇಟ್ ಈಸ್ ನಿಮಗೆ ರಿಟೈರ್ಮೆಂಟ್ ಬೆನಿಫಿಟ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಗೋಲ್ ಸೆಟ್ಟಿಂಗ್ಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಎಂಜಾಯ್ಮೆಂಟ್ ಗೆ ಅಥವಾ ಎಂಟರ್ಟೈನ್ಮೆಂಟ್ ಗೆ ಅಥವಾ ಡೊನೇಷನ್ ಕೊಡುವಂಥದ್ದು. ಈ ಒಂದು ಕಾಂಪೊನೆಂಟ್ ಅಲ್ಲಿ ನೀವು ಉಳಿತಾಯ ಮಾಡೋದನ್ನ ಖಂಡಿತವಾಗಿ ಮಾಡಲೇಬೇಕು. 20% ಮಿನಿಮಮ್, 70% ಮ್ಯಾಕ್ಸಿಮಮ್. ಅಲ್ಲಿ ತನಕ ನಿಮಗೆ
ಹಣನ ಉಳಿತಾಯ ಮಾಡ್ತಾ ಹೋದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಸೊ ಆರನೇದು ವೇಕಪ್ ಅರ್ಲಿ, ಎಕ್ಸ್ಟ್ರಾ ಕ್ವಿಟ್ ಅವರ್ಸ್ ಫಾರ್ ಎ ಫೋಕಸ್ ಆನ್ ದ ಪ್ರೊಡಕ್ಟಿವಿಟಿ. ಸೊ ನೀವು ಪ್ರತಿ ದಿವಸ 5:30ಗೆ ಹೇಳೋದನ್ನ ನೀವು ಒಂದ್ ವೇಳೆ 8 ಗಂಟೆಗೆ ಇದ್ರೆ ರಶ್ ಆಗುತ್ತೆ ನಿಮಗೆ, ಆಫೀಸ್ಗೆ ಹೋಗುವಂತದ್ದಾಗಿರ್ಬೋದು, ಟಿಫನ್ ಮಾಡಕ್ಕಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಅದೇ ನೀವು 8 ಗಂಟೆ ಹೇಳೋದನ್ನ 5:30ಗೆ ಇದ್ರೆ ನಿಮಗೆ ಆಲ್ಮೋಸ್ಟ್ 3.5 ಅವರ್ಸ್ ನಿಮಗೆ ಹಣ ಮೀನ್ಸ್ ಟೈಮ್ ಸಿಗುತ್ತೆ. ಟೈಮ್ ಸಿಕ್ತಾಗ ಏನಾಗುತ್ತೆ ನಿಮಗೆ, ನೀವು ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಬೆಳಿಗ್ಗೆ ಎದ್ದಾಗ ನಿಮಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಮೆಡಿಟೇಷನ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ನೀವು ಯಾವ್ದಾದ್ರು ಒಂದು ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದು ಅಥವಾ ಅವತ್ತಿನ ದಿನದ ಪ್ಲಾನ್ ಮಾಡ್ಲಿಕ್ಕೆ, ಅದು ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ 3.5 ತಾಸು ಹಣ ನಿಮಗೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಆ ಒಂದು ಬೆಳಗ್ಗೆ ಬೇಗ ಎದ್ದು ನಿಮ್ಮ ಕಾರ್ಯಕ್ರಮದ ಜೊತೆಗೆ ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಉಳಿತಾಯ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಸ್ಟಾಕ್ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಅವತ್ತಿನ ದಿನಚರಿನ ನೀವು ಒಮ್ಮೆ ಮೆಲುಕು ಹಾಕಿ ಮಾಡುವಂತದ್ದು ಉಪಯೋಗ ಆಗುತ್ತೆ. ಸೊ 4ನೇದು ಅವಾಯ್ಡ್ ವೇಸ್ಟಿಂಗ್ ಟೈಮ್. ಸೊ ನೀವು ಯಾವುದು ಪ್ರಯಾರಿಟೈಸ್ ಇದೆ ಆ ಒಂದು ಪ್ರಯಾರಿಟೈಸ್ ಕೆಲಸಕ್ಕೆ ನೀವು ಒತ್ತು ಕೊಟ್ಟು ಅದನ್ನ ಕೆಲಸನ ಮುಗಿಸುವಂಥದ್ದು. ಅನವಶ್ಯಕವಾಗಿ ಟೈಮ್ ಅನ್ನ ವೇಸ್ಟ್ ಮಾಡಿಕೊಂಡು, ಹಣನ ವೇಸ್ಟ್ ಮಾಡಿಕೊಂಡು ನೀವು ನಿಮ್ಮ ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ಇವತ್ತಿಗೆ ಸ್ಟಾಪ್ ಮಾಡಿ. ನಿಮಗೆ ಯಾವ್ದು ಪ್ರಯಾರಿಟೈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದಕ್ಕೆ ನೀವು ಫೋಕಸ್ ಮಾಡಿ ಕಂಪ್ಲೀಟ್ ಮಾಡಿ. ನಿಮ್ಮ ಗೋಲ್ ಕಡೆ ನೀವು ಯಾವತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು. ನಿಮ್ಮ ಗೋಲ್ ನ ರೀಚ್ ಆಗೋ ತನಕ ನೀವು ಬಿಡಬಾರ್ದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. 7 ಮನಿ ರೂಲ್ಸ್ ನೀವು ನೋಡಿದ್ರಿ. ಸೊ ಈ ಒಂದು 7 ರೂಲ್ಸ್ ಏನಿದೆ, ನಿಯಮಗಳೇನಿದೆ, ಅದನ್ನ ನೀವು ದಯವಿಟ್ಟು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳಿ. ಒಂದ್ ವೇಳೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಚಾಟ್ ಮಾಡಿ, ನಾನು ಇನ್ನೂ ಹೆಚ್ಚಿನದಾಗಿ ಮಾಹಿತಿ ನಿಮಗೆ ತಿಳಿಸ್ತೇನೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಬಿಟ್ಟು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.